ಹಾಯ್ ಫ್ರೆಂಡ್ಸ್, ಅರುಣ್ ಅಡ್ಡ ಕಡೆಯಿಂದ ಇವತ್ತು ಮಾರ್ನಿಂಗ್ ಲೈಕ್ ಅರೌಂಡ್ 10 o'clock ಗೆದ್ದೆ. ನಿನ್ನೆ ನೈಟ್ ಒಂದು ಇನ್ಸಿಡೆಂಟ್ ಆಗಿತ್ತು. ಸೊ ಮೂಡ್ ಆಫ್ ಆಗಿತ್ತು. ಇವತ್ತು ಫ್ರೆಶ್ ಅಪ್ ಆಗಿಬಿಟ್ಟು ಸೀದಾ ಕೆಳಗಡೆ ಬಂದೆ. ಏನು ಮೂಡ್ ಆಫ್ ಆಗಿತ್ತು ಅಂದರೆ, ನನ್ನ ಕಾರ್ಗೆ ಹಿಂದೆಯಿಂದ ಡಬ್ಬಾರ್ ಅಂತ ಒಬ್ಬ ಡಿಕ್ಕಿ ಹೊಡೆದಿದ್ದ. ಬಟ್ ನೈಟಲ್ಲಿ ಏನೂ ಗೊತ್ತಾಗಲಿಲ್ಲ, ಏನಾಗಿಲ್ಲ ಅಂದ್ಕೊಂಡೆ. ಟಾಟಾ ಹೆರಿಯರ್ ಬೇರೆ ಗೇಜ್ ಇದೆ ಅಂದ್ಕೊಂಡಿದ್ದೆ. ಒಂದು ಕಷ್ಟ ಡೇಟ್ ಆಗಿದೆ ಅಂದರೆ ನಾನು ಗೆಸ್ಟ್ ಮಾಡಬೇಕಾಗಿತ್ತು. ಬಟ್ ಅಬ್ಸರ್ವ್ ಮಾಡ್ಬೋದು, ಬ್ಯೂಟಿಫುಲ್ ಕಿಸ್ ಕೊಟ್ಟಿದ್ದಾನೆ. ಡೆಂಟ್ ಆಗಿತ್ತು. ಇರಲಿ ಅಂತ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಯೂನಿಟ್ 1ಗೆ ಬಂದೆ. ಯೂನಿಟ್ 1ಅಲ್ಲಿ ಪಾಪ ಬೆಳಗ್ಗೆ 8 o'clock ತೆಗೆದಿದ್ರು ಹುಡುಗರು. ಹೆವಿ ಜನ ಸೇರಿದ್ರು. ಸೊ ಒಂದು 2-3 ವಿಡಿಯೋ ಮಾಡ್ಕೊಂಡು ನಾವು ಮಮ್ಮಿನ ತಗೊಂಡು ಸೀದಾ ಗೋಲ್ಡ್ ಶಾಪಿಗೆ ಬಂದೆ. ಹಿಯರಿಂಗ್ಸ್ ಕೊಡಿಸು ಅಂತ ಬಂದು ನಮ್ಮ ಮಮ್ಮಿಗೆ ಒಳ್ಳೆ ಟ್ಯಾಕ್ಸ್ ಹಾಕಿದೆ. ಗೋಲ್ಡ್ ಚೈನ್ ಕೊಡಿಸ್ಕೊಂಡು ನಮ್ಮ ತಗೊಳ್ಳೋ ಅಂತ ಹೇಳ್ಕೊಟ್ರು. ನಮ್ಮ ಬ್ರದರ್ ಕಿಲಾಡಿ ಅಂತ ಒಂದು ಸ್ಮೈಲ್ ಕೊಟ್ಟರು. ಅದಾದಮೇಲೆ ರೋಡಲ್ಲಿ ಹೋಗ್ಬೇಕಂದ್ರೆ ನಮ್ಮ ವ್ಯೂವರ್ಸು ವಿಡಿಯೋ ಮಾಡ್ತಿದ್ರು. ಸೊ ಹಾಯ್ ಅಂತ ಅವ್ರಿಗೆ ಹೈ ಮಾಡಿದೆ. ಫುಲ್ ಖುಷಿ ಆದರು. ಅಲ್ಲಿಂದ ಸೀದಾ ಯೂನಿಟ್ 2 ಬಾಗೇಪಲ್ಲಿಗೆ ಬಂದೆ. ಹೆವಿ ಕ್ರೌಡ್ ಆಗಿಬಿಟ್ಟಿತ್ತು. ಕೆಳಗಡೆ ಟ್ರಾಫಿಕ್ ಜಾಮ್ ಆಗಿತ್ತು ವೆಹಿಕಲ್ಸು. ಸ್ಯಾಟರ್ಡೆ ಸಂಡೇ ಆಫರ್ ಅಂತೂ ಹೆವಿ ನಡೀತಾ ಇರುತ್ತೆ. ಕ್ರೌಡು ಹಾಗೆ ಇರುತ್ತೆ. ಒಂದು 2-3 ವಿಡಿಯೋ ಮಾಡಿದೆ ಶಾಪಿಗೆ ಬಂದು. ಸೊ ಇನ್ನೊಂದು ಕ್ರಾಕ್ಸ್ ಅಂತೂ ಬೇಜಾನ್ ಹೋಗ್ತಿತ್ತು. ಎಲ್ಲ ಬಟ್ಟೆ ಎಲ್ಲ ಕಿತ್ತು ಬಿಸಾಕಿದ್ರು. ಹೆವಿ ಕ್ರೌಡ್ ಇರುತ್ತೆ. ಮತ್ತು ಬ್ಯಾಂಗ್ಳೂರಿಂದ ಇಬ್ಬರು ಕಸ್ಟಮರ್ ಬಂದಿದ್ದು. ಪಾಪ ಅವ್ರಿಗೆ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿಬಿಟ್ಟು ಸೀದಾ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಮತ್ತು ಈವ್ನಿಂಗ್ ಆಗಿತ್ತು. ಮತ್ತು ಜಿಮ್ಗೆ ಹೋಗ್ಬಿಟ್ಟು ಸೀದಾ ಹೋಗ್ಬಿಟ್ಟು ಮನೇಲಿ ಬಿತ್ಕೊಂಡೆ. ಇವತ್ತಿನ ಡೇ ಹೀಗಾಗಿ